ಹಾಸನದಲ್ಲಿ ಘನಘೋರ ದುರಂತ ನಿನ್ನೆ ರಾತ್ರಿ ನಡೆದಿರುವಂಥದ್ದು. ಆಸರೆ ಆಗಬೇಕಾಗಿದ್ದ ಮಕ್ಕಳೇ ಶವಗಳಾಗಿದ್ದಾರೆ. ಮುಗಿಲು ಮುಟ್ಟಿದೆ ಪೋಷಕರ ಆಕ್ರಂದನ. ಎತ್ತರಕ್ಕೆ ಬೆಳೆದಿದ್ದಂಥ ಮಕ್ಕಳು ನಿನ್ನೆಯ ಟ್ರಕ್ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಇಂಜಿನಿಯರಿಂಗ್ ಫೈನಲ್ ಇಯರ್ ಓದ್ತಾ ಇದ್ದಂಥ ಮಕ್ಕಳು ಸಾವನ್ನಪ್ಪಿರುವಂಥದ್ದು. ಅಪಘಾತದಲ್ಲಿ ಮೃತಪಟ್ಟಿರುವಂಥ ಗೋಕುಲ್, ಮುತ್ತಿಗೆ ಹಿರೇಹಳ್ಳಿ ಗ್ರಾಮದ ಗೋಕುಲ್ ಮಗನನ್ನ ನೆಂದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಹೆತ್ತವರು. ಮೃತ ಗೋಕುಲ್ ಮನೆಗೆ HD ರೇವಣ್ಣ ಭೇಟಿ ಕೊಟ್ಟಿದ್ದು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಮಾಜಿ ಸಚಿವ ರೇವಣ್ಣ. ಇನ್ನು ಸಚಿವ ಕೃಷ್ಣ ಬೈರೇಗೌಡರು ಕೂಡ ಗೋಕುಲ್ ನಿವಾಸಕ್ಕೆ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ದಾರೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಅವರು ಕೂಡ ಹೋಗಿದ್ರು. ಆ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ. ನಿನ್ನೆ ಆದಂಥ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ. 9 ಜನ ಸಾವನ್ನಪ್ಪಿದ್ದಾರೆ. ಇದೇ ಸಂದರ್ಭದಲ್ಲಿ ಗೋಕುಲ್ ಎನ್ನುವಂಥ ಯುವಕ ಕೂಡ ಸಾವನ್ನಪ್ಪಿರುವಂಥದ್ದು. ಅವರ ಮನೆಗೆ ರಾಜಕೀಯ ಗಣ್ಯರು ಹೋಗಿ ಸಾಂತ್ವನ ಹೇಳ್ತಾ ಇದ್ದಾರೆ. ಜನ ಬಂದವ್ರೆ, ಜನ ಪಾಪ ಕುಟುಂಬದ ಆಕ್ರಂದನ ನೋಡ್ತಾ ಇದ್ದೀರಾ. 17 ವರ್ಷದ ಹುಡುಗ ಇಂಜಿನಿಯರಿಂಗ್ ಓದ್ತಾ ಇದ್ದ, ಸಾವನ್ನಪ್ಪಿದ್ದಾನೆ. ನಿನ್ನೆ ಅಷ್ಟೇ ಮಾತನಾಡಿದಂಥವ್ರು ಅದಾದ್ಮೇಲೆ ನೋಡಿದ್ರೆ ಆತನ ಶವ ಮನೆಗೆ ಬಂದಿದೆ. ಅವರ ತಂದೆ ತಾಯಿ ಎಲ್ಲ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಎದ್ಬಾರೋ ಗೋಕುಲ್ ಅಂತ ಗೋಗರಿತಾ ಇದ್ದಾರೆ. ಅವರ ನಿವಾಸಗಳಿಗೆ ರಾಜಕೀಯ ನಾಯಕರು ಹೋಗ್ತಾ ಇದ್ದಾರೆ, ಸಾಂತ್ವನ ಹೇಳ್ತಿದ್ದಾರೆ. ಯಾರು ಏನೇ ಹೇಳಿದ್ರು ಕೂಡ ಮಕ್ಕಳನ್ನು ಕಳ್ಕೊಂಡಂಥ ಕುಟುಂಬದ ದುಃಖ ಮಾತ್ರ ಹೇಳತೀರದು. ಆ ಲೆವೆಲ್ಗೆ ಪಾಪ ಕುಟುಂಬದವರೆಲ್ಲ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನಾ ಗೋಕುಲ್ ತಾಯಿ ಅವರನ್ನು ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ನೋಡೋಣ. ಗೋಕುಲ್ ಎಂಬಂಥ ಫಸ್ಟ್ PUC ಓದ್ತಿರ್ತಕ್ಕಂಥ ಯುವಕ ನಿನ್ನೆ ಗಣಪತಿ ವಿಸರ್ಜನೆಗೆ ಹೋಗಿ ದುರಂತದಲ್ಲಿ ಸಾವನ್ನಪ್ಪಿದ್ದಾನೆ. ಅವರ ತಾಯಿ ಈಗ ಆ ಮಗನನ್ನು ಕಳ್ಕೊಂಡು ಓದಿಸ್ತಿದ್ದಾರೆ. ಅಮ್ಮ, ನಿನ್ನೆ ನಿಮ್ಗೆ ಹೇಳೋಗಿದ್ನ ಗೋಕುಲು ಕಾಲೇಜಿಂದ ಬಂದಿದ್ದ, ಏನಾಯ್ತು? ಕಾಲೇಜಿಂದ ಬಂದು ಸಂತೆಗಿಂದಲೂ ಕರ್ಕೊಂಬಂದ. ಅಮ್ಮ ಸಂತೆ ಮುಗಿಸ್ಕೊಂಬಂದು ನನಗೆ ಕಾಪಿ ಕಾಯಿಸ್ಕೊಟ್ಟು, ಅವ್ರ ಅಜ್ಜಿಗೂ ಕಾಪಿ ಕೊಟ್ಟು, ಪುರಿ ಕೊಟ್ಟು, ಅಮ್ಮ ಪುರಿ ಒಗ್ಗರಣೆ ಮಾಡಮ್ಮ ಅಂತ ಅವ್ನು ತಾಡಿ ಮಗನೇ ಅಂದೆ. ಅಷ್ಟೊತ್ತು ನಂಗೂ ಟೀ ಕೊಟ್ಟ. ಕುಂತಿದ್ದ ಅಷ್ಟೊತ್ತಿಗೆ ಅವ್ನ ಫ್ರೆಂಡ್ ಬಂದ. ಅಮ್ಮ ಹೋಗಿ ಬರಲೇನಮ್ಮ ಅಂದ. ಅಪ್ಪಾಜಿಗೆ ಫೋನ್ ಮಾಡಪ್ಪ ಅಂದೆ. ಅಪ್ಪಾಜಿಗೆ ಫೋನ್ ಮಾಡಿದ್ರೆ ಅವ್ರ ಅಪ್ಪ ಬೈತು. ಆಮೇಲೆ ಅರೆ ನೀನು ಅತ್ಲಿಂದ ಬತ್ತಿರಲ್ಲ, ಕರ್ಕೊಂಬರ್ರಿ ಅತ್ಲಾಗಿ ಅಂತಂದರು. ಆಮೇಲೆ ನನ್ನ ಮಗಳು ಅಪ್ಪಾಜಿ ಅಣ್ಣನೂ ಹೋಗೇನೆ, ನಾನು ಅಣ್ಣನ ಜೊತೆ ನಾನು ಹೋಗ್ತೀನಿ, ಬೇಡ ಮಗನೆ ನಾನು ಬತ್ತೀನಿ ಕರ್ಕೊಂಡು, ಅಣ್ಣ ಅಲ್ಲಿ ನೋಡ್ತಾ ಇರಲಿ, ನಾನು ಕರ್ಕೊಂಡು ಹೋಗ್ತೀನಿ ಕಣ್ಮಗನೆ, ಅಮ್ಮನ್ನು ನಿನ್ನೆ ಅಂತ ಬಂದರು, ಬೇಗ ಊಟ ಮಾಡೇ ಅಂತವ. ನಾನು ಇನ್ನೂ ಅಡುಗೆನೇ ಮಾಡಿಲ್ಲ. ಅಷ್ಟೊತ್ತಿಗೆ ನನ್ನ ಮಗನ ಸುದ್ದಿ ಬಂತು. ಅಯ್ಯೋ ನನಗೆ ಈ ಥರ ದೋಷ ಯಾರಿಗೆ ಬೇಕಪ್ಪ. ಹೇಗೆ ಮಗ ನೀವು ಹೇಳಿದ ಮಾತೆಲ್ಲ ಕೇಳ್ಕೊಂಡು ಚೆನ್ನಾಗಿದ್ನ? ಹೆಂಗಿದ್ದ ಅಮ್ಮ? ನನ್ನ ಮಗ ಯಾವತ್ತು ಏನು ನಮ್ಮ ಭಾಷೆ ಕೆಟ್ಟ ಭಾಷೆನೂ ಬೈದಿಲ್ಲ. ಅಮ್ಮಿ ಬಂದ್ರಪ್ಪ, ಅಮ್ಮಿ ಅಮ್ಮ ಅಪ್ಪಾಜಿ ಡ್ಯಾಡಿ ಅಂತವ ಮುದ್ದಾ ಕರಿತಿತ್ತು ನನ್ನ ಮಗ. ಯಾರ ಜೊತೆಗೂ ಹೋಯ್ತಿರ್ಲಿಲ್ಲ. ಅದೇನೋ ಅವ್ನ ಫ್ರೆಂಡ್ ಬಂದು ನೆನ್ನೆ ದಿವಸ ಅದೇನಾಯ್ತು, ನಮ್ಮ ಫ್ರೆಂಡೇ ಜೊತೆಲಿ ಓದ್ತಾರೆ, ಇಬ್ರೂ ಒಂದೇ ಕಾಲೇಜು, ಒಂದೇ ಜೊತೆರು, ಒಂದೇ ಕ್ಲಾಸು. ಫ್ರೆಂಡು 1ನೇ ಕ್ಲಾಸಿಂದ ಫಸ್ಟ್ PUCವರೆಗೂ ಇಬ್ಬರು ಜೊತೆಗೆ ಹೋದ್ರು. ಇಬ್ರು ಬಿಟ್ಟಿರ್ನಾರ್ದನೆ ಹೋಗ್ಬಿಟ್ರು. ನಮಗೆ ನೋವು ಕೊಟ್ಟು ಭಾರಿ ಕನ್ಸ್ಕೊಂಡಿದೆ ಅಮ್ಮ. ತುಂಬಾ ನಾವು ನಿಮ್ಮ ಮಗನ ಜೀವನಕ್ಕೆ ಆಧಾರ ಆಗಿದ್ದೆ. ಮಾಡಬೇಕು. ನಾನು ಇಂಜಿನಿಯರಿಂಗ್ ಓದಿ ಅಮ್ಮ, ನೀನು 3 ವರ್ಷ ಕೆಲ್ಸಕ್ಕೆ ಹೋಗಮ್ಮ, ನಾನು ಆಮೇಲೆ ನಿನ್ನನ್ನು 1 ಲಕ್ಷ ಸಂಬಳ ತಗೊಂಡು ಅಮ್ಮ ಅಪ್ಪನ ನಿನ್ನಿಬ್ರು ನಾನು ಎಲ್ಲಿಗೂ ಕಳ್ಸಲ್ಲಮ್ಮ, ಅಲ್ಲಿರಂತೆ ಅಂತು. ಈಗಲೂ ಗೌರಿ ಹಬ್ಬದ ದಿವಸ ಏರ್ಪೋರ್ಟಲ್ಲಿ ಮೊಬೈಲಿಂದ ಏನೋ ಬಂದೈತೆ ಅಂತವ ಹೋಗ್ಯಾರ ಅಪ್ಪನವರು ಆನ್ಲೈನಲ್ಲಿ ಇದು ಮಾಡ್ಕೊಂಬಂದ್ರು. ಸೆಲೆಕ್ಟ್ ಆಗಿದೆ, 40 ಸಾವಿರ ಕಟ್ರಮ್ಮ. ಅಲ್ಲಿಗೆ 40 ಸಾವಿರ ಬೇಡ, ನಾನು ಇಂಜಿನಿಯರಿಂಗ್ ಮಾಡ್ತೀನಿ, ನಾನು 2-3 ಲಕ್ಷ ದುಡ್ಡು ತೆಗಿಬೇಕು, ನಾನು ಎಲ್ಲಾರಂಗೆ ಕಾರ್ ತರಬೇಕು, ಬೈಕ್ ತರಬೇಕು ಅಂತ ಆಸೆ ಕಟ್ತು ನನಗೆ. ಅಯ್ಯೋ ನನ್ನ ಮಗ ಅಂತ ಆಸೆನೆಲ್ಲ ಕೊಟ್ಟು ನನ್ನ ಮಗನ ಕಿತ್ಕೊಂಡ್ಬಿಟ್ರಲ್ಲಪ್ಪೋ ನನ್ನ ಮಗನ. ಅಯ್ಯೋ ಮನೆ ಗೃಹಪ್ರವೇಶ ಮಾಡ್ತೀನಿ ಅಂತ ಹೇಳಿದ್ನ ಅಮ್ಮ, ಏನು ವಿಚಾರ? 24ನೇ ತಾರೀಕು ಡೇಟ್ ಹಾಕ್ಸ್ಕೊಂಬಂದಿದ್ದು. ನಾನು ಹೆಂಗೆ ಮಾರಿಲಿ.
ಚಿತ್ರಕಲೆ ಅಂದ್ರೆ ಇದು ನನ್ ಮಗ ನಮ್ಮನ್ನೇ ಕಡಿಯೋನು. ತಾಯಿಯ ಮಾತು. ಇದೊಬ್ಬ ಮಗನನ್ನ ಕಳೆದುಕೊಂಡು ಇನ್ನು ಮುಂದಿನ ಜೀವನವೇ ನನಗೆ ಬೇಡ ಎಂಬಂಥ ಪರಿಸ್ಥಿತಿಗೆ ಗೋಕುಲ್ನ ತಾಯಿ ಈಗ ಜಾರಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಎಡ್ಡಿನ ಜೊತೆ ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ಹಾಸನದಲ್ಲಿ ನಡೆದಂಥ ಅಪಘಾತದಲ್ಲಿ 9 ಮಂದಿ ಸಾವನ್ನಪ್ಪಿರುವಂಥದ್ದು. ಅಪಘಾತದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಗವಿ ರಂಗನಾಥಪುರದ ಮಿಥುನ್ ಕೂಡ ಸಾವನ್ನಪ್ಪಿದ್ದಾರೆ. ಮೃತ ಮಿಥುನ್ ಮೃತದೇಹ ಗ್ರಾಮಕ್ಕೆ ತಂದಿದ್ದಾರೆ ಪೋಷಕರು. ಒಬ್ಬನೇ ಮಗನನ್ನ ಕಳೆದುಕೊಂಡ ತಂದೆ ತಾಯಿಯ ಕಣ್ಣೀರು. ವಿದ್ಯಾರ್ಥಿ ಮಿಥುನ್ ಸಾವಿನಿಂದ ಇಡೀ ಗ್ರಾಮದಲ್ಲಿ ನೀರವ ಮೌನ. ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಜನರು. ಹೋಗಿ ತಿರುಗಿ ನಾನು ತೋರಿಸ್ತಾರಲ್ಲ ಹಾಸನದಲ್ಲಿ ಟ್ರಕ್ ಹರಿದು ಘೋರ ದುರಂತ ಹಿನ್ನೆಲೆಯಲ್ಲಿ ಬಳ್ಳಾರಿ ಮೂಲದ ಪ್ರವೀಣ್ ಕುಮಾರ್ ಸಾವನ್ನಪ್ಪಿರುವಂಥದ್ದು. ಎಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಾ ಇದ್ದಂಥ ಪ್ರವೀಣ್ ಕಿತ್ತು ತಿನ್ನುವಂಥ ಬಡತನದಲ್ಲಿ ಮಗನನ್ನು ಓದಿಸ್ತಾ ಇದ್ರು ತಾಯಿ. ಕೆಲ ತಿಂಗಳಲ್ಲಿ ಪ್ರವೀಣ್ ಇಂಜಿನಿಯರಿಂಗ್ ಮುಗಿತಾ ಇತ್ತು. ಮಗನನ್ನು ಕಳೆದುಕೊಂಡಂಥ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತ ಪ್ರವೀಣ್ ಮನೆಗೆ ಮಾಜಿ ಸಚಿವ ಶ್ರೀರಾಮುಲು ಭೇಟಿ ಕೊಟ್ಟಿದ್ದರು. ಮೃತರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ ಶ್ರೀರಾಮುಲು. ನಗರದಲ್ಲಿ ಪ್ರವೀಣ್ ಕುಮಾರ್ ಅನ್ನೋ ಒಬ್ಬ ಇಂಜಿನಿಯರ್ ವಿದ್ಯಾರ್ಥಿ, ಭಾಳ ಬಡ ಕುಟುಂಬದಲ್ಲಿ ಇದ್ದಂಥ ಒಬ್ಬ ಮಗ. ಅವರು ಇಂಜಿನಿಯರ್ ಓದಂಥ ಟೈಮಲ್ಲಿ ಬಗಲ್ಗಡೆ ಮನೆಯವರು, ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಅವ್ರಿಗೆ ಏನನ್ನ ಸಹಾಯ ಅಂದರೆ ಅವ್ರಿಗೆ ಎಜುಕೇಷನ್ಗೆ ಫೀ ಆಗಿರ್ಬೋದು, ನಂತರ ಪಠ್ಯ ಪುಸ್ತಕಗಳಿಗೆ ಆಗಿರ್ಬೋದು, ಅವ್ರಿಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸು, ಆ ಜಾಮಿಟ್ರಿಕಲ್ ಬಾಕ್ಸು ಅವು ಇವು ಎಲ್ಲ ಕೂಡ ಆ ಸುತ್ತಮುತ್ತಲಿದ್ದಂಥವರೇ ಅವರೇ ತೆಗೆದುಕೊಟ್ಟು ಓದಿಸಿದ್ದಾರೆ. ಅವ್ರಿಗೊಂದು ತಂಗಿ ಇದ್ದಾಳೆ ಪ್ರವೀಣ್ಗೆ, ಅಕ್ಕ ಇದ್ದಾಳೆ, ಆಮೇಲೆ ಅವ್ರಿಗೆ ತಾಯಿ ಇದ್ದಾರೆ, ತಂದೆ ಇಲ್ಲ. ಹಂಗಾಗಿ ಭಾಳ ಬಡ ಕುಟುಂಬದಲ್ಲಿ ಅವನು ಬೆಳೆದಂಥವನು, ಎಲ್ಲರಿಗೂ ಕೂಡ ಸಹಾಯದಿಂದ ಇಂಜಿನಿಯರ್ ತನಕ ಓದಂಥವನು. ಸರ್ಕಾರ ಇವತ್ತು ಏನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 5 ಲಕ್ಷ ರೂಪಾಯಿ ಕೊಟ್ಟಿದೆ. ಪ್ರಧಾನಮಂತ್ರಿಗಳ ಪರಿಹಾರ ಹಣದಿಂದ 2 ಲಕ್ಷ ರೂಪಾಯಿ, ಕೇಂದ್ರ ಸರ್ಕಾರ 2 ಲಕ್ಷ ರೂಪಾಯಿ ಕೂಡ ಕೊಟ್ಟಿದೆ. ಹಂಗಾಗಿ ನಾನು ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡ್ಕೊತೀನಿ. ಯಾಕಂದರೆ ಸತ್ತವರೆಲ್ಲ ಕೂಡ ಯುವಕರಾಗಿರೋ ಕಾರಣ, ಭಾಳ ಬಡವರು ಇರುವಂಥ ಪ್ರದೇಶದಲ್ಲಿದ್ದಂಥ ಜನರಾಗಿರೋ ಕಾರಣ ದಯವಿಟ್ಟು ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ತೀನಿ, ಏನೋ 10 ಮಂದಿ ಏನು ಜೀವನ ಕಳ್ಕೊಂಡಿದ್ದಾರೋ ಅವ್ರಿಗೆ ದಯವಿಟ್ಟು ಒಂದು 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟರೆ ಅವ್ರ ಕುಟುಂಬಕ್ಕೆ ಎಲ್ಲೋ ಒಂದು ಕಡೆ ಸುಧಾರಣೆ ಆಗಲಿಕ್ಕೆ ಆಗುತ್ತೆ, ಅವ್ರ ಕುಟುಂಬ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಹಂಗಾಗಿ ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ಕೊತೀನಿ. ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ನಡೆದಂಥ ಅಪಘಾತದಲ್ಲಿ ಚಿಕ್ಕಮಗಳೂರಿನ ಮಾಣಿನಹಳ್ಳಿಯ ವಿದ್ಯಾರ್ಥಿ ಸುರೇಶ್ ಸಹ ಮೃತಪಟ್ಟಿದ್ದಾರೆ. ರಾತ್ರಿಯೇ ಸ್ವಗ್ರಾಮಕ್ಕೆ ಮೃತದೇಹ ತರಲಾಗಿತ್ತು. ಇಂದು ಅಂತ್ಯಕ್ರಿಯೆ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಟಿ ರವಿ ಅಂತಿಮ ದರ್ಶನವನ್ನು ಪಡೆದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಗಣೇಶ ಮೆರವಣಿಗೆ ಮೇಲೆ ಹರಿದಂತ ಟ್ರಕ್ 9 ಮಂದಿ ಸಾವನ್ನಪ್ಪಿದ್ರಲ್ಲ, ಆ ದುರಂತಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಆಡಳಿತವೇ ಕಾರಣ ಅಂತ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಹಂಸ ಹಾಕಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಂಸ ಹಾಕಿದ್ರೆ ಟ್ರಕ್ ವೇಗವಾಗಿ ಬರ್ತಾ ಇರಲಿಲ್ಲ, ಈ ರಸ್ತೆಯಲ್ಲಿ ಸರ್ವಿಸ್ ರಸ್ತೆ ಕೂಡ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ದುರಂತ ಅಂತ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ಆ ಕಡೆನೂ ಕೂಡ ಅಧಿಕಾರಿಗಳು ಇರ್ಲಿಕ್ಕೆ ಆಗೋದಿಲ್ಲ, ಆದರೆ ಆ ಟ್ರಕ್ ಅವನಂತೂ ತುಂಬ ಸ್ಪೀಡಲ್ಲಿ ಬೇರೆ ಬರ್ತಾ ಇದ್ದ, ಬ್ರೇಕನ್ನು ಕೂಡ ಹಾಕಿಲ್ಲ. ಫಸ್ಟು ಬೈಕಿಗೆ ಗುದ್ದಾದ ನಂತರ ಸೀದಾ ಆ ಮೆರವಣಿಗೆ ಸಾಕ್ತಾ ಇದ್ದಂಥವ್ರ ಏನು ಡ್ಯಾನ್ಸನ್ನು ಆಡ್ತಾ ಇದ್ರು ಅವ್ರ ಮೇಲೆ ನುಗ್ಗಿರುವಂಥದ್ದು. ಇನ್ನೊಂದು ಕಡೆ ಅಲ್ಲಿನ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಬಾರಿ ಹೇಳಿದ್ವಿ ಹಂಸನ್ನು ಹಾಕಲಿಕ್ಕೆ, ಆದರೂ ಕೂಡ ಹಾಕಿಲ್ಲ ಅಂತ. ಬಗ್ಗೆ ಅಪಘಾತ ನಡೆದ ಸ್ಥಳದಿಂದ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಅಲ್ಲೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಚಾಲಕರ ಅಜಾಗೃತೆಯನ್ನು ಹೊರತುಪಡಿಸಿದ್ರೆ ಇಲ್ಲೂ ಕೂಡ ಒಂದಷ್ಟು ಕ್ರಮಗಳಾಗಬೇಕು ಎಂಬಂಥ ಆಗ್ರಹವನ್ನು ಮಾಡಿದ್ರು. ಯಾವೆಲ್ಲ ಕ್ರಮಗಳಾಗಬೇಕು, ಯಾವ ಕ್ರಮಗಳು ಆಗಿಲ್ಲ ಎಂಬಂತ ಎಲ್ಲ ವಿಚಾರಣೆ ಮಾಡ್ತಾ ಇರಲಿಕ್ಕೆ ಈಗ ಸ್ಥಳೀಯರು ಕೂಡ ನನ್ನ ಜೊತೆ ಇದ್ದಾರೆ. ಮುಂಜಾಗ್ರತವಾಗಿ ಯಾವುದೇ ಕ್ರಮಗಳನ್ನು ವಹಿಸಬಹುದಾಗಿತ್ತು ಸರ್? ಮುಂಜಾಗ್ರತವಾಗಿ ಏನು ಮಾಡಬೇಕಾಯಿತು ಅಂದರೆ 100 ಮೀಟ್ರ್ ಹಿಂದೆನೇ ಒಂದು ನ್ಯಾಷನಲ್ ಹೈವೇಲಿ ಇಂಥ ಕಾರ್ಯಕ್ರಮ ನಡೀಬೇಕಾದ್ರೆ ಈ ಥರ ನಡೆದಾಗ ಆ ಕಡೆ ರೋಡ್ ಇಲ್ಲ, ಈ ಕಡೆ ರೋಡ್ ಇಲ್ಲ, ಎಕ್ಸ್ಟ್ರಾ ಒಂದು ರೋಡ್ ಅನ್ನೋ ಪದವೇ ಇಲ್ಲ. ಇಲ್ಲಿ ಇದೇ ರೋಡಲ್ಲಿ ಬರಬೇಕು, ಇದೇ ರೋಡಲ್ಲಿ ಬೇಕು. ಎಷ್ಟು ವೆಹಿಕಲ್ಲು ನ್ಯಾಷನಲ್ ಹೈವೇಲಿ ಯಾವ ಕಿಲೋಮೀಟರ್ ಸ್ಪೀಡಾಗಿ ಹೋಗ್ತವೆ ಅನ್ನೋದು ಗೊತ್ತು. ಹಂಗಾಗಿ ಒಂದು 100 ಮೀಟ್ರ್ 200 ಮೀಟ್ರ್ ಮುಂದೆ ಒಂದು ಬ್ಯಾರಿಕೇಡ್ ಹಾಕಿ ಎಲ್ಲನೂ ಸ್ಪೀಡ್ ಕಂಟ್ರೋಲ್ ಮಾಡಿದರೆ ಇದು ಆಯ್ತಿರ್ತದೆ ಸರ್. ಮಾಡಿರಲ್ಲ. ಅವ್ರು ಬಂದರು, 2 ಕಡೆಯೂ ಒಂದೇ ಕಡೆ ವೆಹಿಕಲ್ ಬಿಟ್ಟರು.
ಅವನು ಬಂದನ ಸ್ಪೀಡಾಗಿ ಅದೇ ಥರ ಸ್ಪೀಡಾಗಿ ಬಂದ, ಈ ಅವಘಡ ಆಯಿತು. ಇದಕ್ಕೆ ಮುಂಜಾಗ್ರತೆ ಕ್ರಮ ವಹಿಸ್ತಿರೋದಕ್ಕೆ ಇದಾಗಿರೋದು. ಇನ್ನು ಸ್ಥಳೀಯ ಆಡಳಿತಕ್ಕೆ ಏನಾದ್ರು ಮನವಿ ಮಾಡಿದ್ರೆ ಮಾಡಿದ್ದೀವಿ. ಇದೇ ರೀತಿ ನಾವು ಮಾಡಿರೋದೇನಂತಂದರೆ ಮೇನು ಇದು ನ್ಯಾಷನಲ್ ಹೈವೇ ಆಗಿದೆ ಅಲ್ವಾ, ಈ ಹಳ್ಳಿಲಿ ಸರ್ವಿಸ್ ರೋಡ್ ಕೊಡಬೇಕಾಗಿತ್ತು. ಅವೈಜ್ಞಾನಿಕ ಕೆಲಸ ಮಾಡಿ ಸರ್ವಿಸ್ ರೋಡ್ ಕೊಟ್ಟಿಲ್ಲ. ಸರ್ವಿಸ್ ರೋಡ್ ಕೊಟ್ಟಿದ್ರೆ ಸರ್ವಿಸ್ ರೋಡಲ್ಲಿ DJ ಹೋಗ್ತಿತ್ತು, ಇವತ್ತು ಜನ ಉಳಿತಿದ್ರು. ಇವ್ರು ಮಾಡಿರೋದು ನ್ಯಾಷನಲ್ ಹೈವೇ ಮೇನ್ ತಪ್ಪು. ಆದರೆ ನೋಡಿ ಹಾಗೆ ಮುಂದೆ ತಿರ್ಗಪ್ಪ ನೋಡಿ, ಇದೇ ರಸ್ತೆ, ಈ ರಸ್ತೆಯಲ್ಲಿ ಈ ಥರ ಲೈಟ್ ಕಂಬ ಎಲ್ಲ ಇದ್ದರೆ ಬೈಕ್ ಪಾರ್ಕ್ ಮಾಡ್ತಾರೆ, ವೆಹಿಕಲ್ ಎಲ್ಲಿ ಹೋಯ್ತವೆ, ವೆಹಿಕಲ್ ಹೆಂಗೆ ಹೋಗೋಕ್ಕಾಗತ್ತೆ? ಇದೇ ರೀತಿ ನೋಡಿ, ಅದೇ ಮುಂದಕ್ಕೆ KPS ಸ್ಕೂಲ್ ಇದೆ. ಆ ಸ್ಕೂಲಲ್ಲಿ ಸಣ್ಣ ಮಕ್ಕಳು ಎಲ್ಲ ಓದ್ತಿರ್ಬೇಕಾದ್ರೆ ಇದೇ ಥರ ಸಣ್ಣ ಮಕ್ಕಳಿಗಾದರೆ ಇಲ್ಲ ನಿಮ್ಮ ಮಕ್ಕಳಿಗೆ ಆದ್ರೂ ನೀವು ಒಪ್ತೀರಾ? ಒಂದು ದಯವಿಟ್ಟು ಹೇಳ್ತೀನಿ, ನಾನು ಮನವಿ ಕೇಳೋದೇನು ಗೊತ್ತಾ, ಒಂದು ನಮ್ಮ ಗಣಪತಿ ವಿಜೃಂಭಣೆ ಸಮಾರಂಭದಲ್ಲಿ ನಿಂತ್ಕೊಂಡು ನೋಡ್ತಿದ್ದ ಮಕ್ಕಳು ಸತ್ತಾಗ ಈ ಸರ್ಕಾರ ಬರೀ 5 ಲಕ್ಷ ಪರಿಹಾರ ಅಲ್ಲ, 50 ಲಕ್ಷ ಅವ್ರಿಗೆ ಕೊಟ್ಟೋದಲ್ಲ ದುಡ್ಡು, ಇಲ್ಲಿ ರೈತರು ಮಕ್ಳಿಗೆ ಕೊಡಬೇಕು. ತಾಯಿ ಇಲ್ಲ ತಬ್ಲಿಗಳು ಅವ್ರೆ, ಈಗ ಒಬ್ಬೊಬ್ಬ ಮಗ ಇದ್ದರು ಅವರು ಸತ್ತೋಗ್ಯಾರೆ, ಅವ್ರ ತಂದೆ ತಾಯಿ ಏನು ಮಾಡ್ತಾರೆ? ಈಗ ಕೆಲವ್ರಿಗೆ ಪವನ್ ಅಂತ ಕಬ್ನಳ್ಳಿ ಹುಡುಗ ಅವ್ನು ಸತ್ತೋಗಿದ್ದಾನೆ, ಅವ್ನ ಹೆಂಡತಿ ಮಗು ಅವ್ರೆ, ಅವ್ರಿಗೆ ಜೀವನ ಯಾರು? ಇವರು ಸ್ಟೇಡಿಯಮಲ್ಲಿ ಸತ್ತರೆ 50 ಲಕ್ಷ ಕೊಡ್ತಾರೆ, ರೈತರ ಮಕ್ಕಳು ಸತ್ತರೆ 5 ಲಕ್ಷ ಕೊಡ್ತಾರೆ. ಇದು ಸರ್ಕಾರದ ನ್ಯಾಯವಾ? ದಯವಿಟ್ಟು ನಿಮ್ಮ TV ಕಡೆಯಿಂದ ಆಗಲಿ, ನಮ್ಮ ಜನಪ್ರತಿನಿಧಿ ಕಡೆಯಿಂದ, ಇದು ಯಾವ ಹುಡುಗರು ಬೇಕು ಅಂತ ಮಾಡಿದ್ದಲ್ಲ, ಜನ ತುಣಿದು ಸತ್ತಿದ್ದಲ್ಲ. ಇದು ಲಾರಿ ಅವ್ನ ತಪ್ಪಿಂದ ಅಮಾಯಕರು ಸತ್ತಿದ್ದಾರೆ. ಇವ್ರಿಗೆ 1 ಕೋಟಿ ಪರಿಹಾರನೇ ಕೊಡಿಸ್ಬೇಕು. ಇದು ಏನು ಈಗ ಅಧಿಕಾರಿಗಳಿಗೆ ಏನು ಇನ್ನು ನಿರ್ಲಕ್ಷ್ಯ ಧೋರಣೆ ಯಾಕೆ ಎಷ್ಟೊಂದು? ಹಳ್ಳಿ ಮೇಲೆ ಅವ್ರಿಗೆ ನಿರ್ಲಕ್ಷ್ಯ ಧೋರಣೆ, ಮತ್ತಿಲ್ಲಿ ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿ JDS, ಇದ್ರ ಮೇಲೂ ಒಂದು ಕಾಂಗ್ರೆಸ್ನವ್ರಿಗೆ ಒಂದು ಕೋಪ ಇದೆ. ಆ ಥರನೂ ಮಾಡ್ಬೋದು. ಇನ್ಮೇಲಾದ್ರೂ ಎಚ್ಚೆತ್ಕೋಬೇಕಲ್ವಾ? ಈಗ ಹಿಂದೆ ಅನೇಕ ಪ್ರಕರಣಗಳು, ಇದೊಂದು ಮಾತ್ರ ಅಲ್ಲ, ಸುಮಾರು ಪ್ರಕರಣಗಳಾಗಿದೆ. ನಮ್ಮ ಹುಡುಗಿ ಹೇಳ್ದಂಗೆ ಗ್ರಾಮೀಣದ ಇದ್ರಲ್ಲಿ ಹುಡ್ತಿರಿಗೆ ಏನೈತೆ ಸರ್, ಇದು ಪಾಪ ಸಿಟಿಲಿ ಸತ್ತರೆ ಒಂದು ನ್ಯಾಯ, ಹಳ್ಳಿಲಿ ಸತ್ತರೆ ಒಂದು ನ್ಯಾಯ ಸರ್. ದಯವಿಟ್ಟು ದೊಡ್ಡರ ಮಕ್ಕಳೆಲ್ಲ ಉಳಿಸೋದು, ರೈತರ ಮಕ್ಕಳು ಉಳಿದ್ರೆ ನೀವು ಅನ್ನ ತಿಂತೀರಾ, ರೈತರ ಮಕ್ಕಳು ಸತ್ರೆ ನೀವೇನು ಅನ್ನ ತಿಂತೀರಾ? ಇದು ಸ್ಥಳೀಯರು ಆಕ್ರೋಶನ ವ್ಯಕ್ತಪಡಿಸತಕ್ಕಂಥ ಮಾತು. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ಹಾಸನ ಇಮ್ಸ್ ಆಸ್ಪತ್ರೆಗೆ MLC CT ರವಿ ಭೇಟಿಯನ್ನು ಕೊಟ್ಟಿದ್ರು. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ CT ರವಿ. ಇದೊಂದು ಘೋರ ದುರ್ಘಟನೆ ಅಂತ ಹೇಳಿದ್ರು. ಸರ್ಕಾರ ಪರಿಹಾರ ಹಣವನ್ನು ಹೆಚ್ಚು ಕೊಡಬೇಕು, ಪೊಲೀಸ್ ತನಿಖೆಯಿಂದ ಸತ್ಯ ಹೊರಬರಬೇಕು. ಇಮ್ಸ್ ಆಸ್ಪತ್ರೆಯಲ್ಲಿ CT ರವಿ ಅವರ ಹೇಳಿಕೆ. ಡ್ರೈವರ್ ಕುಡಿದಿದ್ದ, ಕ್ಲೀನರ್ ಟ್ರಕ್ ಓಡಿಸ್ತಾ ಇದ್ದ, ಬ್ರೇಕ್ ಬದಲು ಆಕ್ಸಿಲೇಟರ್ ಒತ್ತಿದ್ದಾನೆ, ಈ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿದ್ರು. ಇಂಜಿನಿಯರಿಂಗ್ ಓದ್ತಿದ್ದಂಥ ಹುಡುಗರು, ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಿದ್ದರು, ಇವರೆಲ್ಲರೂ ಕೂಡ ಸಂಭ್ರಮದಲ್ಲಿದ್ದಾಗ ವಿಧಿ ಈ ರೀತಿ ಒಂದು ಘೋರವಾಗಿರ್ತಕ್ಕಂಥ ದುರಂತಕ್ಕೆ ಕಾರಣ ಆಗಿದೆ. ನಾನು ಯಾರನ್ನೂ ದೂರಕ್ಕೆ ಬಯಸೋದಿಲ್ಲ. ರಾತ್ರೋರಾತ್ರಿ ಇಲ್ಲಿಯ ಸರ್ಕಾರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯವರು ರೋಗಿಗಳಿಗೆ ಚಿಕಿತ್ಸೆನೂ ಕೊಟ್ಟು ಪೋಸ್ಟ್ಮಾರ್ಟಮ್ನು ರಾತ್ರೋರಾತ್ರಿ ಮಾಡಿ ಶವಗಳನ್ನು ಊರಿಗೆ ಕಳಿಸುವಂಥ ಕೆಲಸ ಮಾಡಿದ್ದಾರೆ. ಇದರ ತನಿಖೆಯನ್ನು ಪೊಲೀಸ್ ಇಲಾಖೆ ಮಾಡಿ ಯಾವ ಹಿನ್ನೆಲೆಯಲ್ಲಿ ಆಯಿತು, ಯಾಕಾಯಿತು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಲಿಕ್ಕೆ ಬರೀತಾರೆ. ನೀವು ಈಗಾಗಲೇ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದೀನಿ. 5 ಲಕ್ಷ ರೂಪಾಯಿ ಇಂಥ ಸಂದರ್ಭದಲ್ಲಿ, ದುರ್ಘಟನೆ ಸಂದರ್ಭದಲ್ಲಿ, ನೀವು ಇಂಥ ಸಂದರ್ಭದಲ್ಲಿ ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಆದರೂ ಪರಿಹಾರ ಕೊಟ್ಟರೆ ಸೂಕ್ತ ಆಗುತ್ತೆ. ನೀವು 5 ಲಕ್ಷ ಕೊಟ್ಟಿದ್ದೀರಿ, ಅದಕ್ಕೆ ಅದು ತಕ್ಷಣದ ಪರಿಹಾರ, ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಪರಿಹಾರ ಕೊಡಿ ಅಂತ ಅದು. ಇನ್ನು ಅಪಘಾತದ ಸ್ಥಳಕ್ಕೆ ಕೆಲ ಹೊತ್ತಲ್ಲೇ ಅಶೋಕ್ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆಯಲಿದ್ದಾರೆ. ವಿರೋಧ ಪಕ್ಷ ನಾಯಕ ಅಶೋಕ್ ಹಾಸನ ಘಟನೆಗೆ ಸಂತಾಪವನ್ನ ಸೂಚಿಸಿದ್ದಾರೆ. ಸರ್ಕಾರ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದೆ, 10 ಲಕ್ಷ ಪರಿಹಾರ ಕೊಟ್ಟರೆ ಉತ್ತಮ, ನಮ್ಮ ಪಕ್ಷದಿಂದ ಸಹಾಯದ ಬಗ್ಗೆ ಚರ್ಚಿಸ್ತೇನೆ ಅಂತ ಹೇಳಿದ್ರು. ಗಣೇಶನ ಹಬ್ಬದಲ್ಲಿ ಈ ಥರ ದುರ್ಘಟನೆ ಆಗಿರ್ತಕ್ಕಂಥದ್ದು ಅದು ಬಹಳ ನೋವಿನ ಸಂಗತಿ. ಮೃತರಾಗಿದ್ದಾರೆ ಎಲ್ಲರೂ, ಪಾಪ ಎಲ್ಲ ಹಳ್ಳಿಯ ಜನ, ಅದರಲ್ಲೂ ವಿದ್ಯಾರ್ಥಿಗಳು ಎಲ್ಲ ಇದ್ದಾರೆ. ಅದರಲ್ಲಿ ಒಂಥರ ಬಹಳ ನೋವು ತರೋವಂಥದ್ದು. ಗಣೇಶನ ಹಬ್ಬದಲ್ಲಿ ಈ ಥರ ಘಟನೆ ಆಗಿದೆ ಅಂತೇಳಿ ನನಗೂ ಬಹಳ ನೋವಾಗಿದೆ. ನಾನು ಕೂಡ ಮಾತಾಡ್ತೀನಿ, ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಏನು ಡಿಮ್ಯಾಂಡ್ ಏನೂ ಅಲ್ಲ. ಈ ಸಂದರ್ಭದಲ್ಲಿ, ಆ ನೋವಿನ ಸಂದರ್ಭದಲ್ಲಿ ಬಡವರು ಇದ್ದಾರೆ, ಹಳ್ಳಿ ಜನ, ಅದಕ್ಕೋಸ್ಕರ ಹಳ್ಳಿ ಜನ ಇದ್ದಾರೆ. ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಒಳ್ಳೇದಂತ ನಾನು ಸಲಹೆಯನ್ನು ಕೊಡ್ತೀನಿ. ನಾನು ಗಣೇಶ್
ಮೃತಪಟ್ಟವರಿಗೆ ಸಂತಾಪ ಸೂಚಿಸಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು ಕೂಡ ರಾಜ್ಯ ಸರ್ಕಾರದಿಂದ ಮೃತರಿಗೆ 5 ಲಕ್ಷ ಪರಿಹಾರವನ್ನು ನೀಡ್ತೇವೆ. ಡ್ರೈವರ್ಗಳ ತಪ್ಪಿನಿಂದ ಅಪಘಾತ ಆಗ್ತಾ ಇದ್ದಾವೆ, ಅದಕ್ಕೆ ಸರ್ಕಾರ ಕಾರಣ ಅಲ್ಲ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಸ್ಥಳಕ್ಕೆ ತೆರಳಿ ಅಂತ ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದರು. ನಾನು ಎಲ್ಲ ಕೃಷ್ಣ ಬೈರೇಗೌಡನಿಗೆ ಬೆಳಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಹೇಳಿದ್ದೇನೆ. ಕೃಷ್ಣ ಬೈರೇಗೌಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಅವ್ರಿಗೆ ಹೋಗಿ ಕೇಳಿದ್ದೆ, ಅವ್ರು ಹೋಗಿ ಮಾಡಿದ್ದಾರೆ. ಸರ್ಕಾರ ಆಕ್ಸಿಡೆಂಟ್ ಆದವ್ರಿಗೆ 5 ಲಕ್ಷಗಳನ್ನ ಕೊಡ್ತೀವಿ, ಗೊತ್ತಾಯ್ತಾ. ಸತ್ತದವ್ರಿಗೆ, ಆಕಸ್ಮಿಕವಾಗಿ ಸತ್ತದವ್ರಿಗೆ 2 ಲಕ್ಷ ಕೊಡ್ತೀವಿ. ಇವ್ರಿಗೂ ಕೂಡ 5 ಲಕ್ಷ ರೂಪಾಯಿ ಅನೌನ್ಸ್ ಮಾಡಿದ್ದಾರೆ. ಇನ್ನು ಹಾಸನದ ಮೊಸಳೆ ಹೊಸಹಳ್ಳಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಗೂ ಮುಂಚೆನೆ ಟ್ರಕ್ ಚಾಲಕನ ಅವಾಂತರ. ಮೊಸಳೆ ಹೊಸಹಳ್ಳಿಗೂ ದುರಂತಕ್ಕೂ ಮುನ್ನ ಆಟೋಗೆ ಡಿಕ್ಕಿ ಹೊಡೆದಿದ್ದಂತೆ. ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ಏನು ಘೋರ ದುರಂತ ಸಂಭವಿಸಿದೆ, ಆ ಘಟನೆಗೂ ಮುಂಚೆನೆ ಆ ಟ್ರಕ್ ಚಾಲಕ ಒಂದಲ್ಲ ಮತ್ತೊಂದು ಅವಾಂತರವನ್ನು ಕೂಡ ಮಾಡಿದ್ದ. ದುರಂತಕ್ಕೂ ಮುನ್ನ ಆಟೋಗೂ ಕೂಡ ಡಿಕ್ಕಿ ಹೊಡೆದಿದ್ದ. ಕಿತ್ತಾನೆ ಗಡಿ ಬಳಿ ಆಟೋಗೆ ಗುದ್ದಿದ್ದ ಟ್ರಕ್ ಚಾಲಕ. ಕುಡಿದ ಮತ್ತಿನಲ್ಲಿ ಅಡ್ಡಾದಿಡ್ಡಿ ಚಾಲನೆಯ ಮಾಹಿತಿ ಇದೆ. ಆಟೋದವರಿಂದ ತಪ್ಪಿಸಿಕೊಳ್ಳಿಕ್ಕೆ ವೇಗವಾಗಿ ಚಾಲನೆಯನ್ನ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಈ ಘಟನೆ ಆಗಿರೋದು. ಇದೇ ಗಾಬರಿಯಲ್ಲಿ ಮೊಸಳೆ ಹೊಸಹಳ್ಳಿ ಬಳಿ ದುರಂತ ಸಂಭವಿಸಿದೆ. ಕುಡಿದು ಯದ್ವಾ ತದ್ವಾ ಗಾಡಿ ಓಡಿಸಿದ್ದಾನೆ. ಆತ ಮಾಡಿದ ಕೆಲಸಕ್ಕೆ ನೋಡಿ 9 ಜನ ಸಾವನ್ನಪ್ಪದಂತಾಗಿದೆ. ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ನುಗ್ಗಿದಾನೆ. ಈ ಗಾಬರಿ ಸಂದರ್ಭದಲ್ಲಿ ಅಪಘಾತ ಮಾಡಿರುವುದಾಗಿ ಹೇಳ್ತಾ ಇದ್ದಾರೆ ಸ್ಥಳೀಯರು. ಹಾಸನದಿಂದ ಕಟ್ಟೆ ಬೆಳಗುಳಿ ಗ್ರಾಮಕ್ಕೆ ಹೋಗ್ತಾ ಇದ್ದಂಥ ಟ್ರಕ್ ಅದು ಚಾಲಕನ ಸ್ವಗ್ರಾಮಕ್ಕೆ ತೆರಳ್ತಾ ಇದ್ದ. ಭುವನೇಶ್ ಕಂಠಪೂರ್ತಿ ಕುಡಿದು ಚಲಾಯಿಸಿದ್ದೇ ಈ ಘಟನೆಗೆ ಕಾರಣ ಆಗಿದೆ ಅಂತ ಸ್ಥಳೀಯರು ಆರೋಪವನ್ನೇ ಮಾಡ್ತಾ ಇದ್ದಾರೆ. ಕುಡಿದ ಮತ್ತಿನಲ್ಲಿ ಅಡ್ಡಾದಿಡ್ಡಿ ಚಾಲನೆ ಮಾಡಿದ್ದಾನೆ. ಫಸ್ಟು ಆಟೋಗೆ ಟಚ್ ಆಗಿದೆ, ಅದಾದ ನಂತರ ಅಡ್ಡಾದಿಡ್ಡಿ ಓಡಿಸಿದ್ದಾನೆ. ಆಟೋದವರು ಅಲ್ಲಿದ್ದಂಥವರೆಲ್ಲ ಫಾಲೋ ಮಾಡ್ಕೊಂಬಂದಿದ್ದಾರೆ. ಗಾಬರಿಯಾಗಿ ಇನ್ನಷ್ಟು ಸ್ಪೀಡಾಗಿ ಓಡಿಸಿದ್ದಾನೆ. ನಂತರ ಬೈಕಿಗೆ ಗುದ್ದಿ ಆ ಮೆರವಣಿಗೆ ಮೇಲೆ ಗಾಡಿ ಹೋಗಿದೆ. ಈ ಸಂದರ್ಭದಲ್ಲೇ 9 ಜನ ಸಾವನ್ನಪ್ಪಿರುವಂಥದ್ದು, ಸಾಕಷ್ಟು ಜನ ಗಂಭೀರವಾಗಿ ಗಾಯಗೊಂಡಿರೋದು. ಅದಕ್ಕೆ ಕಾರಣ ಭುವನೇಶ್ ಅನ್ನೋನು. ಆತ ಕುಡ್ದು ಈ ರೀತಿಯಾಗಿ ಮಾಡಿದ್ದಂಥ ಕಾರಣ ಅಂದರೆ ಕುಡ್ದ ಬಳಿಕ ಆಟೋಗೆ ಟಚ್ ಮಾಡಿದ್ದಾನೆ. ಆಟೋ ಟಚ್ ಆದ ಬಳಿಕ ಆ ಆಟೋದವ್ರು ಬಿಡ್ತಾರಾ? ಯಾಕೆಂದರೆ ಅಡ್ಡಾದಿಡ್ಡಿ ಬೇರೆ ಓಡಿಸ್ತಾ ಇದ್ನಲ್ಲ. ಸೊ ಹೀಗಾಗಿ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಫುಲ್ ಗಾಬರಿಯಾಗಿ ಆತ ಯದ್ವಾ ತದ್ವಾ ಓಡಿಸಿದ್ದಾನೆ. ತನ್ನ ಊರಿಗೆ ಹೋಗ್ತಾ ಇದ್ನಂತೆ. ತನ್ನ ಊರಿಗೆ ಹೋಗುವಂಥ ಸಂದರ್ಭದಲ್ಲಿ ಎಡವಟ್ಟು ಮಾಡ್ಕೊಂಡಿರೋದು ಕುಡಿದ ಮತ್ತಿನಲ್ಲಿ. ಈತ ಕುಡಿದಿದ್ದಕ್ಕೆ ಮಾಡಿದ ಅವಾಂತರಕ್ಕೆ 9 ಅಮಾಯಕ ಪ್ರಾಣಗಳು ಬಲಿಯಾದಂತಾಗಿದೆ. 9 ಜನ ಸಾವನ್ನಪ್ಪಿದ್ದಾರೆ, ಪ್ರಾಣ ಕಳ್ಕೊಂಡ್ರು. ಅದು ಫುಲ್ ಸ್ಪೀಡಲ್ಲಿ ಹೋಗ್ಬಿಟ್ಟಿದ್ದಾನೆ. ಆಟೋದವ್ರು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಎನ್ನುವಂಥ ಕಾರಣಕ್ಕೋಸ್ಕರ ಟ್ರಕ್ ಎಲ್ಲಿ ಅಲ್ಲಿ ನಿಯಂತ್ರಣಕ್ಕೆ ಸಿಗುತ್ತೆ ಆ ಸ್ಪೀಡಲ್ಲಿ. ಮೊದಲೇ ಬೇರೆ ಕುಡ್ದಿದ್ದ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ನೋಡ್ತಾ ಇದ್ವಿ ಇಲ್ಲಿ ಅವಾಂತರಕ್ಕೆ ಸಾಕಷ್ಟು ಕಾರಣಗಳು ಕೂಡ ಸಿಗ್ತಾ ಇದೆ. ಆತ ಮುಂಚೆ ಆಟೋಗೆ ಡಿಕ್ಕಿ ಹೊಡೆದಿದ್ದ, ಅದಾದ್ಮೇಲೆ ಗಾಬರಿಗೊಂಡು ಓಡಿಸಿದ್ದ ಅಂತ ಏನು ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಕೃಷ್ಣಮೂರ್ತಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಅಪಘಾತಕ್ಕೆ ಏನೇನೆಲ್ಲ ಕಾರಣಗಳು ಸಿಗ್ತಾ ಇದಾವೆ ಅಂತ? ಪೃಥ್ವಿ, ನಿನ್ನೆ ಏನು ಘೋರ ದುರಂತ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ನಡೆದಿತ್ತು. ಈ ಒಂದು ಘಟನೆಯ ತನಿಖೆಯನ್ನು ಆರಂಭಿಸಿರ್ತಕ್ಕಂಥ ಪೊಲೀಸರಿಗೆ ಅನೇಕ ಮಾಹಿತಿಗಳು ಈಗ ಲಭ್ಯ ಆಗಿರ್ತಕ್ಕಂಥ. ಅಲ್ಲಿನ ಸ್ಥಳೀಯರು ಕೂಡ ಕೆಲ ಮಾಹಿತಿಗಳನ್ನು ಕೂಡ ಹಂಚ್ಕೊಂಡಿದ್ದಾರೆ ಎಂಬಂತ ವಿಚಾರ ನಮಗೂ ಕೂಡ ತಿಳಿತಾ ಇದೆ. ಹಾಸನದಿಂದ ಹೊರಟಿದ್ದಂತಹ ಏನು ಕಟ್ಟೆ ಬೆಳಗುಳಿ ಗ್ರಾಮದ ಭುವನೇಶ್ ಎಂಬಂತ ಟ್ರಕ್ ಚಾಲಕ ತನ್ನ ಊರಿಗೆ ಹಾಸನದಿಂದ ಚಾಲನೆ ಮಾಡ್ತಿರ್ತಾನೆ, ಟ್ರಕ್ ಜೊತೆ ಹೋಗ್ತಿರ್ತಾನೆ. ಆ ಸಂದರ್ಭದಲ್ಲಿ ಪಾನಮತ್ತವಾಗಿ ಅವನು ಟ್ರಕ್ ಅನ್ನ ಚಲಾವಣೆ ಮಾಡಿದ್ರಿಂದಾಗಿ ಅಡ್ಡದಿಡ್ಡಿಯಾಗಿ ರಸ್ತೆಯಲ್ಲಿ ತನ್ನ ಟ್ರಕ್ ಅನ್ನ ಚಲಾವಣೆ ಮಾಡಿರ್ತಾನೆ. ಹಾಸನದಿಂದ ಸುಮಾರು 3ರಿಂದ 4 ಕಿಲೋಮೀಟರ್ ಸುಮಾರು 3ರಿಂದ 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕಿತ್ತಾನಗಡಿ ಗ್ರಾಮದ ಬಳಿ ಹೋದಂಥ ಸಂದರ್ಭದಲ್ಲಿ ಮುಂದೆ ಹೋಗ್ತಿದ್ದಂಥ ಆಟೋಗೆ ಆತ ಟಚ್ ಮಾಡ್ತಾನೆ. ಆಗ ಆಟೋದವರು
ಅವರನ್ನು ನಿಲ್ಲಿಸಲಿಕ್ಕೆ ಕೂಡ ಪ್ರಯತ್ನ ಪಡ್ತಾರೆ. ಆದರೆ ಅಲ್ಲಿಂದ ವೇಗವಾಗಿ ಆತ ತನ್ನ ಟ್ರಕ್ಕನ್ನು ಚಲಾಯಿಸಿಕೊಂಡು ಮುಂದೆ ಹೋಗ್ತಾನೆ ಎಂಬಂತ ಮಾಹಿತಿಯನ್ನು ಈಗ ಸ್ಥಳೀಯರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದರಿಂದಾಗಿನೇ ಅಲ್ಲಿಂದ ಒಂದು 5 ಕಿಲೋಮೀಟರ್ ಮುಂದೆ ಹೋದರೆ ಹೊಸಳ್ಳಿ ಗ್ರಾಮ ಸಿಗುತ್ತೆ. ಏನು ಗಾಬರಿಯಿಂದ ಹಿಂದೆ ಆಟೋ ಚಾಲಕರು ನನ್ನನ್ನು ಏನಾದ್ರು ಚೇಸ್ ಮಾಡಿ ನನ್ನ ಹಿಡಿದು ನನ್ನನ್ನು ಹಿಡಿಬಹುದು ಎಂಬಂತ ಭಯದಿಂದಾಗಿ ಆತ ಮುಂದೆ ಚಲಾಯಿಸಿದ್ದಾನೆ. ಹೊಸಳ್ಳಿನಲ್ಲಿ 1000ಕ್ಕೂ ಹೆಚ್ಚು ಜನ ಸೇರಿಕೊಂಡು DJ ನೃತ್ಯವನ್ನು ಮಾಡ್ತಿದ್ದ ಸಂದರ್ಭದಲ್ಲಿ ಅವರನ್ನು ಕೂಡ ಗಮನಿಸದೆ ಮುಂದೆ ಹೋಗ್ತಿದ್ದಂತ ಬೈಕಿಗೆ ಡಿಕ್ಕಿ ಆದ ಸಂದರ್ಭದಲ್ಲಿ ಮತ್ತೆ ಆತ ಬಲಕ್ಕೆ ತನ್ನ ಟ್ರಕ್ ಅನ್ನ ಚಲಾಯಿಸಿದ್ರಿಂದಾಗಿ ಏನು ಅಲ್ಲಿರ್ತಕ್ಕಂಥ ಡಿವೈಡರ್ ಅನ್ನು ದಾಟಿ ಮೆರವಣಿಗೆಯಲ್ಲಿ ಇದ್ದಂತ ಯುವಕರ ಮೇಲೆ ಟ್ರಕ್ ಹರಿದಿತ್ತು. ಅಲ್ಲಿದ್ದ 4 ಜನ ಯುವಕರು ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲಿ ಮೃತಪಟ್ಟಿದ್ದು. ಇನ್ನು 4 ಜನ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು. ಪ್ರಭಾಕರ್ ಎಂಬಂತ 55 ವರ್ಷದ ವಯಸ್ಕ ಕೂಡ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು. ಒಟ್ಟು 9 ಜನ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ರು. ಈ ಘಟನೆಗೆ ಚಾಲಕನ ಅಜಾಗರೂಕತೆಯೇ ಕಾರಣ ಎಂಬಂಥದ್ದು ಈಗ ಮೇಲ್ನೋಟಿಗೆ ನಿನ್ನೆ ಗೊತ್ತಾಗಿತ್ತು. ಇವತ್ತು ಅದು ಸತ್ಯ ಎಂಬಂತಹ ವಿಚಾರ ಈಗ ಸ್ಥಳೀಯರಿಂದ ಹೊರಬೀಳ್ತಿರ್ತಕ್ಕಂಥದ್ದು. ಈ ಮುಂಚಿತವಾಗಿ ಹೊಸಳ್ಳಿನಲ್ಲಿ ಏನೋ ಟ್ರಕ್ನಿಂದಾಗಿ ಮೆರವಣಿಗೆ ಮೇಲೆ ಟ್ರಕ್ ಅನ್ನ ಚಲಾಯಿಸಿದ. ಅದಕ್ಕೂ ಮುಂಚೆನೆ ಒಂದು ಆಟೋಗೆ ಆತ ಗುದ್ದಿ ಅವರಿಂದ ಪಾರಾಗ್ಲಿಕ್ಕೋಸ್ಕರವಾಗಿ ಆತ ಅವರಿಂದ ಬಚಾವಾಗ್ಲಿಕ್ಕೋಸ್ಕರವಾಗಿ ಈ ರೀತಿಯಾಗಿ ಚಲಾವಣೆ ಮಾಡಿದ್ದಾನೆ ಎಂಬಂತ ಅಂಶವನ್ನು ಅಲ್ಲಿನ ಸ್ಥಳೀಯರು ಈಗ ಮಾಹಿತಿನ ಹಂಚಿಕೊಳ್ತಿರ್ತಕ್ಕಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿ. ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನ್ಯೂಸ್ 18 ಅಭಿಯಾನವನ್ನು ಮಾಡ್ತಾ ಇದೆ. ಕಲಬುರಗಿ MSK ಮಿಲ್ಕ್ ಶಾಲೆಗೆ DDPI ದೌಡಾಯಿಸಿದ್ದ. ಬೆಳಗ್ಗೆ ಅಷ್ಟೇ ಈ ಸುದ್ದಿಯನ್ನು ಬಿತ್ತರಿಸಿದ್ವಿ 9 ಗಂಟೆ ನ್ಯೂಸ್ನಲ್ಲಿ. ಹೇಗಿದೆ ಕಲಬುರಗಿಯ MSK ಮಿಲ್ಕ್ ಶಾಲೆ ಅಂತ. ಟಾಯ್ಲೆಟ್ ರೂಮ್ಗಿನ್ನ ಕಡೆಯಾಗಿದೆ. ಅಷ್ಟೊಂದು ಕಚ್ಚಡವಾಗಿರುವಂಥ ಶಾಲೆ, ಕಿತ್ತೋಗಿರುವಂಥ ಶಾಲೆ. ಕೈ ಮುಗಿದು ಒಳಗಡೆ ಅಲ್ಲ, ಮೂಗು ಮುಚ್ಕೊಂಡು ಒಳಗಡೆ ಹೋಗಬೇಕು ಅಂತ ಪರಿಸ್ಥಿತಿ ಇದೆ ಅಂತ ತೋರಿಸ್ತಾ ಇದೆ. DDPI ದೌಡಾಯಿಸಿದ್ದ. ಭೇಟಿಯನ್ನು ನೀಡಿ ಪರಿಶೀಲಿಸಿದ್ದಾರೆ ಶಾಸಕ ಅಲ್ಲಮ ಪ್ರಭು ಪಾಟೀಲ. ದುರಸ್ತಿಗೆ 6 ಲಕ್ಷ ಬಿಡುಗಡೆ ಮಾಡಿ ನವೀಕರಣಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಇದು ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್. ಮೇಲ್ಛಾವಣಿ ಸೋರಿಕೆ ಆಗದಂತೆ ಶೆಡ್ ಹಾಕಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ನ್ಯೂಸ್ 18ಗೆ ಧನ್ಯವಾದವನ್ನ ಹೇಳಿದ್ದಾರೆ ಶಿಕ್ಷಕರು ಮತ್ತು ಮಕ್ಕಳು. ಸಂಪೂರ್ಣ ನವೀಕರಣದ ಭರವಸೆಯನ್ನ ನೀಡಿದ್ದಾರೆ ಶಾಸಕರು. ಕಾಂಪೌಂಡ್ ನಿರ್ಮಾಣ ಮಾಡೋದಾಗಿಯೂ ಕೂಡ ಭರವಸೆಯನ್ನ ಕೊಡಲಾಗಿದೆ. ಅಲ್ಲಿ ಕಾಂಪೌಂಡ್ ಇಲ್ಲ, ತರಕಾರಿಗಳನ್ನು ತಗೊಂಡ್ಬರ್ತಾರೆ, ಮಾರ್ತಾರೆ. ಅನೈತಿಕ ಚಟುವಟಿಕೆಗಳ ತಾಣ ಕೂಡ ಆಗಿದೆ. ಗಬ್ಬೆದ್ದು ನಾರ್ತಾ ಇರುವಂತ ಕಿತ್ತೋಗಿರುವಂತ ಶಾಲೆ ಅದು. ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಶಾಸಕರು ಹೋಗ್ಲಿಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದೆ. ಪಾಪ ಇನ್ನು ಮಕ್ಳು ಹೆಂಗೆ ಹೋಗೋಣ ಲೆಕ್ಕ ಹಾಕೊಳ್ಳಿ ಆ ಒಂದು ಶಾಲೆಗೆ. ಅಲ್ಲಿನ ಶಾಸಕ ಈ ಸುದ್ದಿ ನೋಡಿದ ಬಳಿಕ ಹೋಗಿದ್ದಾರೆ. ಅಲ್ಲಮ್ಮ ಪ್ರಭು ಪಾಟೀಲ ಅವರು 6 ಲಕ್ಷ ರೂಪಾಯಿ ನವೀಕರಣಕ್ಕೆ ಅಂತ ಬಿಡುಗಡೆ ಮಾಡಲಾಗಿದೆ. ಈಗ ನ್ಯೂಸ್ 18 ಸುದ್ದಿ ಬಿತ್ತರಾದ ಬಳಿಕ ಮೇಲ್ಛಾವಣಿ ಕಿತ್ತೋಗಿದೆ. ಕಿತ್ತೋದ್ ಸ್ಕೂಲು, ಗಬ್ ವಾಸನೆ, ಅನೈತಿಕ ಚಟುವಟಿಕೆಗಳ ತಾಣ ಕೂಡ ಆಗಿದೆ. ಒಂದು ಕಾಂಪೌಂಡ್ ಇಲ್ಲ. ಆ ಆವರಣವನ್ನ ತರಕಾರಿ ಮಾರಲಿಕ್ಕೆ ಯೂಸ್ ಮಾಡ್ಕೊಳ್ಳಾಗ್ತಾ ಇದೆ. ಕೂಗಾಟ, ಚೀರಾಟ ಇರುತ್ತೆ. ಮಕ್ಳೆಂಗೆ ಕಲಿತಾರೆ ಅಂತ ಬೆಳಗ್ಗೆ 9 ಗಂಟೆಗಷ್ಟೇ ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಬೆಳಗ್ಗೆ 9 ಗಂಟೆಲ್ಲಷ್ಟೇ ಈ ಸುದ್ದಿಯನ್ನ ಬಿತ್ತರಿಸಿದ್ವಿ. ಬೇಗನೆ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ ಅಲ್ಲಿನ ಶಾಸಕರು ಮತ್ತೆ ಅಧಿಕಾರಿಗಳು. ಸೊ ಯಾವ ರೀತಿಯಾಗಿ ಅದಕ್ಕೆ ಪರಿಹಾರವನ್ನು ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ? ಹೌದು ಪೃಥ್ವಿ, ಏನಂತಂದರೆ ಕಲಬುರಗಿಯ MSK ಮಿಲ್ನಲ್ಲಿರುವಂತಹ ಸರ್ಕಾರಿ ಪ್ರಾಥಮಿಕ ಶಾಲೆ ಏನಂತಂದರೆ ದುಸ್ಥಿತಿಯ ಬಗ್ಗೆ ಈಗ 9 ಗಂಟೆಗೆ ನಾವು ನ್ಯೂಸ್ 18 ಸುದ್ದಿಯನ್ನು ಬಿತ್ತರವನ್ನು ಮಾಡಿದ್ವಿ. ಆ ಒಂದು ಸುದ್ದಿ ಬಿತ್ತರವಾಗ್ತಿದ್ದಂತೆ ಸ್ಥಳಕ್ಕೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಸೇರಿದಂತೆ DDPI BO ಎಲ್ಲ ಅಧಿಕಾರಿಗಳು ಶಾಲೆಗೆ ಭೇಟಿಯನ್ನು ನೀಡಿ ಆ ಶಾಲೆಯ ದುಸ್ಥಿತಿ ಬಗ್ಗೆ ಸಂಪೂರ್ಣವಾಗಿ ಅವರು ಕೂಡ ಅವನ್ನು ಪರಿಶೀಲನೆಯನ್ನು ಮಾಡಿದರು. ಭೇಟಿ ನೀಡಿ ಅಲ್ಲಿದ್ದಂಥ ಸಮಸ್ಯೆಗಳನ್ನು ಮಕ್ಕಳು ಮತ್ತು ಶಿಕ್ಷಕರ ಬಳಿ ಅವರ ಸಮಸ್ಯೆಯನ್ನು ಆಲಿಸಿ ಅದಾದ ಬಳಿಕ ಈ ಶಾಲೆನ ಸೋರ್ತಾ ಇದೆ, ಬೀಳುವ ಹಂತದಲ್ಲಿದೆ. ಕಾಂಪೌಂಡ್ ಇಲ್ಲ ಶಾಲೆಗೆ, ಕೆಸರು ಗದ್ದೆಯಲ್ಲಿ ಮಕ್ಕಳೆಲ್ಲ ಶಾಲೆಗೆ ಬರ್ತಾ ಇದ್ರು. ಹಾಗಾಗಿ
ಇದನ್ನು ರಿನಿವೇಷನ್ ಮಾಡಲು 60 ಲಕ್ಷ ರೂಪಾಯಿ ಏನು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ 60 ಲಕ್ಷ ರೂಪಾಯಿ ಇದಕ್ಕೆ ಮಂಜೂರನ್ನು ಮಾಡಿಸ್ತೀನಿ, ಈ ಒಂದು ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೂಡ ಶಾಸಕರು ನೀಡಿದರು. ಅಲ್ಲದೆ ಈ ಮಳೆಗಾಲ ಇರೋದ್ರಿಂದ ಈಗ ಮಳೆಯ ಮೇಲ್ಛಾವಣಿಯನ್ನು ಸೋರ್ತಾ ಇದೆ, ಹಾಗಾಗಿ ಆ ಒಂದು ಮೇಲ್ಛಾವಣಿ ದುರಸ್ತಿಗೆ ಈ ಕೂಡಲೇ 6 ಲಕ್ಷ ರೂಪಾಯಿ ಬಿಡುಗಡೆಯನ್ನು ಮಾಡಿ ಅದಕ್ಕೇನಂತಂದರೆ ಶಾರ್ಟ್ ಟೆಂಡರನ್ನು ಕರೆದು ಆ ಒಂದು ದುರಸ್ತಿ ಕೆಲಸ ಏನೇನು ಬೇಸಿಕ್ ಆಗಿ ಮಾಡಬೇಕಾಗಿದೆ, ಏನು ನಡೆದಾಡ್ಕೊಂಡು ಶಾಲೆಗೆ ಹೋಗಲು ಮಕ್ಕಳಿಗೆ ಅಲ್ಲಿನ ಏನು ಮಕ್ಕಳು ಕೂತ್ಕೊಳ್ಳುವಂಥ ವ್ಯವಸ್ಥೆಗೆ ಮತ್ತು ಮೇಲ್ಛಾವಣಿ ಟೀನ್ ಶೆಡನ್ನು ಹಾಕೋದ್ರ ಮೂಲಕ ಆ ಒಂದು ಮಳೆ ನೀರು ಸೋರದಂತೆ ಒಂದು ಕ್ರಮವನ್ನು ಕೈಗೊಳ್ತೀವಿ ಅಂತ ಭರವಸೆಯನ್ನು ನೀಡಿದರು. ಅಲ್ಲದೆ ನ್ಯೂಸ್ 18 ಕನ್ನಡ ಈ ಒಂದು ಏನು ಶಾಲೆಯ ದುಸ್ಥಿತಿ ಬಗ್ಗೆ ಏನು ಬೆಳಕನ್ನು ಚೆಲ್ಲಿತು. ಆ ಒಂದು ಶಾಲೆಯ ದುರಸ್ತಿಗೆ ಈಗ ಸರ್ಕಾರ ಮುಂದಾಗಿರುವಂಥದ್ದು. ಶಾಸಕರು ಕೂಡ ಭರವಸೆ ನೀಡಿದ, ಅಧಿಕಾರಿಗಳು ಭೇಟಿಯನ್ನು ನೀಡಿ ಇನ್ನೂ 2 ದಿನಗಳಲ್ಲಿಯೇ ಕೆಲಸವನ್ನು ಆರಂಭ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ. ಅಲ್ಲದೆ ಹೀಗಾಗಿ ಮಕ್ಕಳು ಕೂಡ ಖುಷಿಯಾಗಿರುವಂಥದ್ದು. ಕಳೆದ 70 ವರ್ಷಗಳ ಹಿಂದೆ ಕಟ್ಟಿದಂಥ ಈ ಕಟ್ಟಡ ಕಳೆದ ಹಲವು ದಶಕಗಳಿಂದ ನಾವು ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದ್ದೀವಿ. ಈಗೇನಂತ ನಮ್ಮ ಸಮಸ್ಯೆಗೆ ಯಾರೂ ಸ್ಪಂದನೆಯನ್ನು ಮಾಡ್ತಾ ಇಲ್ಲ. ನ್ಯೂಸ್ 18 ಕನ್ನಡ ನಮ್ಮ ಸಮಸ್ಯೆಗೆ ಸ್ಪಂದನೆಯನ್ನು ಮಾಡಿ ಅಧಿಕಾರಿಗೆ ಮತ್ತು ರಾಜಕಾರಣಿಗಳ ಕಣ್ಣು ತೆರೆಸುವಂಥ ಕೆಲಸ ಮಾಡಿದೆ. ಹಾಗೆ ನ್ಯೂಸ್ 18 ಕನ್ನಡಕ್ಕೂ ಕೂಡ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. ಆದಷ್ಟು ಬೇಗ ಈಗ ಒಂದು ಕೆಲಸ ಏನು ಭರವಸೆನಾಗಿದೆ, ಆ ಕೆಲಸವನ್ನು ಆದಷ್ಟು ಬೇಗ ಆರಂಭವಾಗಲಿ ಅನ್ನೋದು ಆ ಮಕ್ಕಳು ಮತ್ತು ಶಿಕ್ಷಕರ ಆಶೆ ಆಗಿರುವಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಅರುಣ್, ನಿಮ್ಮೆಲ್ಲ ಮಾಹಿತಿ